ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮತ್ತೊಂದು ಗಣಿತದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ಆಗ್ತಕ್ಕಂಥ 4ನೇ ಪ್ರಶ್ನೆ ಪತ್ರಿಕೆ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ನೋಡೋಣ ಯಾವ ಪ್ರಶ್ನೆಗಳೆಲ್ಲ ನಿಮಗೆ ಬರ್ತವೆ ಅಂತ. ಸೊ ಮೊದಲ ಪ್ರಶ್ನೆ ಇತ್ತು, ಶೇಕಡ ಎಂದರೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿತ್ತು 1, 10, 200, 100. ಸೊ ಶೇಕಡ ಅಂದರೆ ಎಷ್ಟಪ್ಪ ಅಂದ್ರೆ ಅದರ ಆನ್ಸರು 100 ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇದು -4 ಭಾಗಿಸು 9ರ ವ್ಯುತ್ಕ್ರಮ ರೂಪ ಏನು ಅಂತ ಕೇಳಿದರೆ, ವ್ಯುತ್ಕ್ರಮ ಅಂತಂದರೆ ಉಲ್ಟಾ ಬರೆಯೋದು. ಓಕೆ, ಅಂದರೆ 9 ಡಿವೈಡೆಡ್ ಬೈ -4 ಅಂದರೆ 9 ಭಾಗಿಸು -4 ಅಂತಕ್ಕಂಥದ್ದು ಇದೆ ನೋಡಿ, ಅದು -4 ಮತ್ತು 9ರ ವ್ಯುತ್ಕ್ರಮ ರೂಪ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪೈನ ಅಂದಾಜು ಬೆಲೆ ಎಷ್ಟು ಅಂತ ಕೇಳಿದರು. ಸೊ ಆಯ್ಕೆ ಇದೆ 1.14, 2.14, 3.14, 4.14. ಸೊ ಪೈನ ಬೆಲೆ ಎಷ್ಟಪ್ಪ ಅಂದರೆ 3.14 ಇಸ್ ದ ರೈಟ್ ಆನ್ಸರ್. ಇನ್ನು 4ನೇ ಪ್ರಶ್ನೆ ಕೇಳಿದ್ರು, ಬೀಜ ಪದಗಳನ್ನು ಕೂಡಿದಾಗ ಏನನ್ನು ಉಂಟಾಗ್ತದೆ? ಸಹಗುಣಕನೋ, ಬೀಜೋಕ್ತಿನೋ, ಬೀಜ ಪದನೋ, ಅಪವರ್ತನನೋ? ಸೊ ನೆನಪಿರಲಿ, ಬೀಜ ಪದಗಳನ್ನು ಕೂಡಿದಾಗ ಬೀಜೋಕ್ತಿನೇ ಉಂಟಾಗ್ತದೆ. ಬೀಜೋಕ್ತಿ ಇಸ್ ದ ರೈಟ್ ಆನ್ಸರ್. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 6ರ ಘಾತ 1ರಲ್ಲಿ 6 ಆಧಾರ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 6 ಪವರ್ 1 ಅಂತಾರೆ. 6ರ ಘಾತ 1, 6 ಅಂತಕ್ಕಂಥದ್ದು ಆಧಾರ ಸಂಖ್ಯೆ, 1 ಅನ್ನೋದು ಘಾತ ಸೂಚಿ. ಸೊ 6 ಅನ್ನೋದು ಆಧಾರ ಸಂಖ್ಯೆ. ಇನ್ನು ಚೌಕದ ಪರಿಭ್ರಮಣ ಸಮಮಿತಿಯ ಆಕೃತಿಯ ಕ್ರಮ ಎಷ್ಟು ಅಂತ ಕೇಳಿದ್ದಾರೆ. ಸೊ ಚೌಕದ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟಪ್ಪ ಅಂದರೆ 4 ಅನ್ನೋದು ಸರಿ ಇದೆ. ಇನ್ನು ವರ್ಗದ ಗೋಪುರದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ವರ್ಗದ ಗೋಪುರದಲ್ಲಿರುವ ಮುಖಗಳ ಸಂಖ್ಯೆ 5. ಇನ್ನು ಒಂದೇ ಕೇಂದ್ರವನ್ನು ಹೊಂದಿರುವ ವೃತ್ತಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ನೆನಪಿರಲಿ, ಒಂದೇ ವೃತ್ತವನ್ನು ಹೊಂದಿರತಕ್ಕಂಥ ವೃತ್ತಗಳಿಗೆ ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತಾರೆ. ಸೊ ಏಕಕೇಂದ್ರೀಯ ವೃತ್ತಗಳು ಅಂತ ಬರೆದ್ರೆ ಆನ್ಸರ್ ನಿಮಗೆ 1 ಮಾರ್ಕು ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ 1 ಅಂಕದಲ್ಲಿ ಕೊಟ್ಟಿತ್ತು, 9xy + 3x, ಎಕ್ಸ್ ಹೊಂದಿರುವ ಪದಗಳು ಮತ್ತು ಎಕ್ಸ್ನ ಸಹಗುಣಕಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ 5xy 3x ಅನ್ನು ಪದಗಳು ಅಂತ ಕರಿತೀವಿ. ಅಂದರೆ ಎಕ್ಸ್ನ ಸಹಗುಣಕಗಳು ಯಾವಪ್ಪ ಅಂದರೆ 5y ಮತ್ತು 3. ಸೊ 5y ಮತ್ತು 3 ಎಕ್ಸ್ನ ಸಹಗುಣಕಗಳು ಆಗಿರ್ತಾವೆ. ಸೊ ಹೀಗೆ ನಿಮಗೆ ಪದಗಳು ಮತ್ತು ಸಹಗುಣಕಗಳನ್ನು ಬರಲಿಕ್ಕೂ ಕೂಡ ಕೇಳ್ಬೋದು. ಮುಂದಿನ ಪ್ರಶ್ನೆ, 5ರ ಘಾತ 4ರ ಬೆಲೆಗಳನ್ನು ಕಂಡುಹಿಡಿಯಿರಿ. ಸೊ ಏನಿಲ್ಲ, ವೆರಿ ಸಿಂಪಲಾಗಿ ಏನು ಮಾಡ್ರಿ ಅಂದರೆ 5ಅನ್ನು 4 ಸರಿ ಗುಣಾಕಾರಕ್ಕೆ ಬರೀರಿ. 5 5 25 ಗುಣಿಸು 5 ಗುಣಿಸು 5, 25 5 125 ಗುಣಿಸು 5. ಸೊ 125ಅನ್ನು 5ರಿಂದ ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ? 625. ಸೊ 625 ಇಸ್ ದ ರೈಟ್ ಆನ್ಸರ್. ಇನ್ನು ಒಂದು ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟಿರ್ತದೆ ಅಂತ ಕೇಳಿದರು. ಸೊ ಗೊತ್ತಿರಲಿ, ಒಂದು ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಅಳತೆ ಎಷ್ಟಾಗಿರ್ತದಪ್ಪ ಅಂದ್ರೆ 60 ಡಿಗ್ರಿ. ಸೊ 60 ಡಿಗ್ರಿಯನ್ನು ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ಸಮತಲಾಕೃತಿಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ನಾವು ಆಯತ ಬರಿಬೋದು, ಚೌಕ ಬರಿಬೋದು, ವೃತ್ತನೂ ಬರಿಬೋದಾ? ಓಕೆ, ಸೊ ನೋಡಿ ಕರೆಕ್ಟ್ ಇದೆ ಅಥವಾ ಅಂದರೆ ಆಯತ ಮತ್ತು ಚೌಕ ಅನ್ನೋದು ಎರಡಪ್ಪ ಏನಪ್ಪ ಅಂದರೆ ಸಮತಲಾಕೃತಿಗಳಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು 2 ಮಾರ್ಕ್ಸಿನ ಪ್ರಶ್ನೆ ಇತ್ತು, 2:3 ಇದರ ಪ್ರತಿ ಭಾಗವನ್ನು ಶೇಕಡಾ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ 2ನ್ನು ಏನು ಮಾಡೋಣ, ಫಸ್ಟ್ 2x + 3x = 100, 5x = 100, x = 100 ಭಾಗಿಸು 5. ಅಂದರೆ ಎಕ್ಸ್ನ ಬೆಲೆ ಎಷ್ಟು ಬತ್ತು ನಮಗೆ? 20 ಬತ್ತು. ಅವಾಗ ಇದನ್ನು ಏನು ಮಾಡಬೇಕಂದ್ರೆ 2x ಮತ್ತು 3xನಲ್ಲಿ ಬೆಲೆಗಳನ್ನು ಹಾಕಬೇಕು. 2 × 20 + 3 × 20, 40 + 60 ಅಂದರೆ 100 ಅಂತಕ್ಕಂಥದ್ದು ಉತ್ತರ. ಇನ್ನು -2 ಭಾಗಿಸು 7ಕ್ಕೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆ ಬರೀರಿ ಅಂತ ಕೇಳಿದ್ದಾರೆ. ಅದಕ್ಕೆ ಮುಂದೆ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡ್ತಾ ಹೋಗೋದು. -2 ಅಂದರೆ -4, -6, -8, -10. ಅದೇ ಥರ 7 ಅಂದರೆ 14, 21, 28, 35. ಸೊ ಈ ಥರ ನೀವು ಬರೆದ್ರೆ ಅಂದರೆ ಏನಾಗ್ತದಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ರಚನೆ ಆಗ್ತದೆ. ಅಷ್ಟು ಈಸಿಯಾಗಿ ನೀವು ಬರಿಬೋದು. ಇನ್ನು 2/9 -5/3 ಸಂಕ್ಷೇಪ ಮಾಡಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. 2 - 15 ಡಿವೈಡೆಡ್ ಬೈ 9. ಸೊ -13/9 ಅನ್ನೋದು ಅದರ ಸಂಕ್ಷೇಪೀಕರಣದ ರೂಪ ಇತ್ತು. ಅಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸನ್ನು ಕೊಡ್ತಾರೆ. ಇನ್ನು ಅಪವರ್ತನ ನಕ್ಷೆಯನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಏನಿತ್ತಂದರೆ 6a² + b². ಸೊ ಬರ್ಕೊಡ್ರಿ 6a² + b². b² ಅಂದರೆ b 2 ಇದ್ದಾವೆ, a² ಅಂದರೆ 2 ಇದೆ, a. ಸೊ ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಅಪವರ್ತನ ನಕ್ಷೆಗಳು ಅಂತ ಕರೀತಾರೆ. ಸೊ ಈ ಪ್ಯಾಟರ್ನಲ್ಲಿನೂ ಕೂಡ ನಿಮಗೆ ಪ್ರಶ್ನೆಗಳು ಬಂದರೆ ಬರ್ತದೆ ಫ್ರೆಂಡ್ಸ್. ನೆಕ್ಸ್ಟ್, ಏಕಪದೋಕ್ತಿ, ಬಹುಪದೋಕ್ತಿ, ತ್ರಿಪದೋಕ್ತಿಗಳಿಗೆ ಉದಾಹರಣೆ ಕೊಡಿ. ಅವರೇ ನಿಮಗೆ ಕೊಡ್ಬೋದು. ಅದರಲ್ಲಿ ನಿಮಗೆ ಏಕಪದೋಕ್ತಿ, ದ್ವಿಪದೋಕ್ತಿ ಅನ್ನೋದನ್ನು ಆರಿಸಲಿಕ್ಕೆ ಬರಿಬೋದು. ಇಲ್ಲಿ ax², 5x², 19y² ಎಲ್ಲ ಏಕಪದೋಕ್ತಿ. ದ್ವಿಪದೋಕ್ತಿ 6x + 2y, 8x - 2y. ಇನ್ನು ತ್ರಿಪದೋಕ್ತಿಗಳು ax + by - cx,
2xy ಮೈನಸ್ 3xy ಮೈನಸ್ 5xy ಇದೆಲ್ಲ ತ್ರಿಪದೋಕ್ತಿ ಆಗ್ತದೆ. ಇನ್ನು ಸುಲಭ ರೂಪಕ್ಕೆ ತನ್ನಿ ಅಂತ ಕೇಳಿದ್ದಾರೆ. 3 ಗುಣಿಸು 7ರ ಘಾತ 3 ಅಂತ ಇದೆ. ಸೊ 3ಕ್ಕೆ 3 ಇಡ್ರಿ, 7ನ್ನು 3 ಸರಿ ಅಂದರೆ 7ನ್ನು 3 ಸರಿ ಗುಣಾಕಾರ ಮಾಡಿರಿ. 7 ಗುಣಿಸು 7 ಗುಣಿಸು 7. ಸೊ 3 7 49 ಗುಣಿಸು 7, 3 ಗುಣಿಸು 49 343. ಸೊ 3 ಗುಣಿಲೆ 343 ಅಂತಂದರೆ 1029 ಅನ್ನೋ ಉತ್ತರವನ್ನು ಬರಬೇಕು. ಇನ್ನು ಇಂಗ್ಲೀಷ್ ವರ್ಣಮಾಲೆಯ ಕೇವಲ ಲಂಬದರ್ಪಣ ಹೊಂದಿರೋ ಪ್ರತಿಫಲದ ಅಕ್ಷರಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಎ ಬರ್ತದೆ, ಆರ್ ಬರ್ತದೆ, ಎಚ್ ಬರ್ತದೆ ಮತ್ತು ಐ ಅಂತಕ್ಕಂಥದ್ದು ಬರ್ತದೆ. ಇವೆಲ್ಲ ಏನಪ್ಪ ಅಂದರೆ ಇಂಗ್ಲೀಷ್ ವರ್ಣಮಾಲೆಯ ಕೇವಲ ಲಂಬದರ್ಪಣವನ್ನು ಹೊಂದಿರುವ ಪ್ರತಿಫಲನದ ಅಕ್ಷರಗಳ ಪಟ್ಟಿಗೆ ಬರ್ತದೆ. ಇನ್ನು ಸಮಮಿತಿ ರೇಖೆಗಳ ಸಂಖ್ಯೆಗಳನ್ನು ಕೇಳಿದರು. ಸೊ ಏನಪ್ಪ ಅಂದ್ರೆ ಆಯತ. ಸೊ ಆಯತದಲ್ಲಿರ್ತಕ್ಕಂಥ ಒಟ್ಟಾರೆ ಸಮಮಿತಿ ರೇಖೆಗಳ ಸಂಖ್ಯೆ 2, ಚೌಕದಲ್ಲಿರ್ತಕ್ಕಂಥ ಸಮಮಿತಿ ರೇಖೆಗಳ ಸಂಖ್ಯೆ 4. ಸೊ ಇಷ್ಟು ನೀವು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದೊಂದು ಅಂಕಗಳನ್ನು ಕೊಡ್ತಾರೆ. ಯಾವುದಾದರೂ 2 ಘನಾಕೃತಿಗಳನ್ನು ಕೇಳಿದರು. ಸೊ ಘನಾಕೃತಿಗಳಂದ್ರೆ ಸಿಲಿಂಡರ್. ಸೊ ಇದು ಸಿಲಿಂಡರ್ ಕೂಡ ಒಂದು ಘನಾಕೃತಿ, ಶಂಕು ಕೂಡ ಒಂದು ಘನಾಕೃತಿ. ಸೊ ಇದನ್ನು ಕೂಡ ನಿಮ್ಗೆ ಏನು ಮಾಡ್ಬೋದು, ಎಕ್ಸಾಮ್ನಲ್ಲಿ ಕೇಳ್ಬೋದು. ಸಿಲಿಂಡರ್ ಮತ್ತು ಶಂಕನ ರಚನೆ ಮಾಡಿಕೊಂಡು ಹೋಗಿ. ಇನ್ನು ಚೌಕಘನದ ಜಾಲಾಕೃತಿಯನ್ನು ರಚಿಸ್ರಿ ಅಂತ ಕೇಳಿದ್ದಾರೆ. ಸೊ ಇದು ಚೌಕಘನದ ಜಾಲಾಕೃತಿ ಬರ್ತದೆ. ಸೊ ಈ ಥರನಾಗಿರ್ತಕ್ಕಂಥ ಏನಿದೆಪ್ಪ ಅಂದರೆ ಇದು ಜಾಲಾಕೃತಿ ಅದ. ಸೊ ಇಷ್ಟು ನೀವು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ಚೌಕಘನದ ಜಾಲಾಕೃತಿ. ಇನ್ನು 4 ಮಾರ್ಕ್ಸಿಗೆ ಲೆಕ್ಕ ಇತ್ತು. ಒಂದು ಮೊತ್ತಕ್ಕೆ 3 ವರ್ಷಗಳವರೆಗೆ 5ರಷ್ಟು ಬಡ್ಡಿಯ ದರದಲ್ಲಿ 450 ರೂಪಾಯಿ ಬಡ್ಡಿ ದೊರೆತರೆ ಮೊತ್ತ ಕಂಡಿಡಿರಿ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಅಸಲು ಕಂಡುಹಿಡಿಬೇಕಾದ್ರೆ SI × 100/RT. ಆವಾಗ ಬೆಲೆ ತುಂಬಿ 450 ಗುಣಿಸು 100 ಭಾಗಿಸು 5 ಗುಣಿಸು 3. ಆವಾಗ 45,000 ಭಾಗಿಸು 15. ಆವಾಗ ಈ 2 ಹೋತಂದ್ರೆ 15 1 ಲ 15 3 ಲ. ಓಕೆ, ಅಂದರೆ ಎಷ್ಟಾಯ್ತು ಇದು ಅಸಲು 3,000 ಆಯಿತು. ಇದು ಹೋಗೋದಿಲ್ಲ. ಓಕೆ, ಅಂದರೆ ಟೋಟಲ್ ಇಲ್ಲಿ ಎಷ್ಟಾಯ್ತಪ್ಪ ಅಂತಂದರೆ 3,000 ಆಯಿತು. 15 1 ಲ 15 3 ಲ 45. ಸೊ 3,000 ಬಂತಿದ್ದು. ಓಕೆನಾ. ಇನ್ನು ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದರೆ ಈ 3,500ಗೆ ಬಡ್ಡಿಯನ್ನು ಕೂಡಿಸ್ಬೇಕು. ಅಂದರೆ ಅಸಲು 3,000, ಬಡ್ಡಿ 450. ಸೊ ಟೋಟಲ್ ಮೊತ್ತ ಎಷ್ಟು ಬಂತು, 3,450. ಈ ಥರ ಅಸಲು ಬಡ್ಡಿಯ ಲೆಕ್ಕಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಬರ್ತದೆ. ಇನ್ನು 4.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸ್ರಿ. ತ್ರಿಜ್ಯ, ವ್ಯಾಸ ಮತ್ತು ಪರಿಧಿಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಇಲ್ಲಿ ಈ ಥರನಾಗಿರ್ತಕ್ಕಂಥ ಒಂದು 4.5 ತೆಗಿರಿ. ಇಲ್ಲಿ O ಕೊಡ್ರಿ, ಇದು A ಕೊಡ್ರಿ. ಇದೇನಾಯಿತು ತ್ರಿಜ್ಯ ಅಂತ ಬಂತು. ಓಕೆ, ಆಮೇಲೆ ಇಲ್ಲಿ ಇದನ್ನು ವಿಸ್ತರಿಸ್ರಿ. B ಆಗ್ತದೆ. B ಮತ್ತು A ಅನ್ನೋದು ಏನಾಗ್ತದೆ, ಅದು ವ್ಯಾಸ ಆಗ್ತದೆ. ವೃತ್ತದ ಯಾವುದೇ ಒಂದು ಭಾಗದಲ್ಲಿ ಒಂದು ಭಾಗವನ್ನು ಏನಂತೀವಿ, ಪರಿಧಿ ಅಂತಾರಲ್ಲ. ಸೊ ಇಲ್ಲಿ ಬರೆದಿದ್ದೀನಿ, ರೇಡಿಯಸ್ ಇದೆ, ಡಯಾಮೀಟರ್ ಇದೆ ಮತ್ತು ಕ್ರಾಡ್ ಇದೆ. ಸೊ ಅದನ್ನು ಕೂಡ ನೀವು ಸ್ವಲ್ಪ ನೋಡ್ಕೊಂಡು LBದಿಂದ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದೊಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗಾಗಿ ಕೊಟ್ಟಿದ್ದೀನಿ. ಸೊ ಎಲ್ಲವುಗಳು ಕೂಡ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ಇನ್ನಷ್ಟು ಕೂಡ ನಾವೇನು ಮಾಡ್ತೀವಿ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ವಿಡಿಯೋಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.